ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ಭ್ರಷ್ಟಾಚಾರ ನಿಗ್ರಹ ದಳ ಅಂದರೆ ಎಸಿಬಿ. ಭ್ರಷ್ಟರನ್ನು ಮಟ್ಟ ಹಾಕಲು ಹುಟ್ಟಿಕೊಂಡ ಈ ಎಸಿಬಿ ರಾಜ್ಯ ಹೈಕೋರ್ಟ್ ಆದೇಶದ ಅನುಸಾರ ತನ್ನ ಕಾರ್ಯವನ್ನು ನಿಲ್ಲಿಸಿ ಹತ್ತತ್ತಿರ 2 ವರ್ಷಗಳೇ ಆಗುತ್ತಾ ಬಂತು. ಅಸಲಿಗೆ ಎಸಿಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರಿಗೆ ಈಗ ಎಸಿಬಿ ಮರೆತು ಹೋಗಿರಬಹುದು. ಆದರೆ ಹೊಸನಗರ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮಾತ್ರ 2 ವರ್ಷ ಕಳೆದರೂ ಈ ಎಸಿಬಿಯನ್ನು ಮರೆತಿಲ್ಲ. ಇದನ್ನು ನೀವೇ ಕಣ್ಣಾರೆ ನೋಡಬೇಕೆಂದರೆ ಒಮ್ಮೆ ಹೊಸನಗರ ತಾಲೂಕು ಪಂಚಾಯಿತಿ ಕಚೇರಿಗೆ ಭೇಟಿ ಕೊಡಿ. ತಾಲೂಕು ಪಂಚಾಯಿತಿ ಕಾಂಪೌಂಡ್ ಒಳ ಹೋಗುತ್ತಿದ್ದಂತೆ ತಲೆ ಎತ್ತಿ ನೋಡಿದರೆ ಸ್ಲೈಡಿಂಗ್ ಗೇಟ್ ಮೇಲ್ಭಾಗದಲ್ಲಿ ಇನ್ನೂ ಎಸಿಬಿ ಜೀವಂತವಾಗಿದೆ ಎನ್ನುವಂತಹ ಫಲಕವೊಂದು ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಭ್ರಷ್ಟಾಚಾರ ನಿಗ್ರಹ ದಳ ಶಿವಮೊಗ್ಗ ಎನ್ನುವ ದೊಡ್ಡ ಅಕ್ಷರವುಳ್ಳ ಫಲಕದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಕಂಡರೆ ದೂರು ಕೊಡಬಹುದಾದ ಶಿವಮೊಗ್ಗ ಜಿಲ್ಲೆಯ ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆಯ ಫೋನ್ ನಂಬರ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳ ಫೋನ್ ನಂಬರ್ ಎದ್ದು ಕಾಣುತ್ತದೆ. ಇದರ ಪಕ್ಕದಲ್ಲೇ ಲೋಕಾಯುಕ್ತದ ಹಳೆ ಬೋರ್ಡೊಂದು ಇದೆಯಾದರೂ ಇದು ಬಣ್ಣ ಬಣ್ಣದ ಫಲಕವಾದ್ದರಿಂದ ಸಹಜವಾಗಿಯೇ ಹೆಚ್ಚು ಸೆಳೆಯುತ್ತದೆ. ಭ್ರಷ್ಟಾಚಾರ ನಿಗ್ರಹ ದಳವನ್ನು ನ್ಯಾಯಾಲಯದ ಆದೇಶದ ಅನುಸಾರ ಸರ್ಕಾರ ವಿಸರ್ಜಿಸುತ್ತಿದ್ದಂತೆ ಎಸಿಬಿ ಕುರಿತು ಸರ್ಕಾರಿ ಕಚೇರಿಗಳಲ್ಲಿ ಹಾಕಿರುವ ವಿವರಣೆಯುಳ್ಳ ಸೂಚನಾ ಫಲಕವನ್ನು ತೆಗೆಯುವ ಆದೇಶವೊಂದನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಹೊರಡಿಸಲಾಗಿತ್ತು. ಈ ಆದೇಶ ಹೊಸನಗರ ತಾಲೂಕು ಪಂಚಾಯಿತಿ ಕಚೇರಿಗೂ ತಲುಪಿರುತ್ತದೆ. ಒಂದೊಮ್ಮೆ ತಲುಪದೇ ಇದ್ದರೂ ಈ ಫಲಕವನ್ನು ತೆಗೆಯಬೇಕಾದದ್ದು ಈ ಕಚೇರಿಯ ಮುಖ್ಯಸ್ಥರ ಜವಾಬ್ದಾರಿಯಾಗಿರುತ್ತದೆ. ಬಹುಶಃ ಈ ಜವಾಬ್ದಾರಿಯನ್ನು ಈಗಿರುವ ಇಒ ನರೇಂದ್ರ ಕುಮಾರ್ ಮತ್ತು ಇವರಿಗಿಂತ ಹಿಂದಿದ್ದ ಇಒಗಳು ಮರೆತಿರಬೇಕು. ಅಥವಾ ತಮ್ಮ ಕಚೇರಿಯ ಗೋಡೆಯನ್ನೇ ನೋಡದಷ್ಟು ಇವರೊಂದಿಗೆ ಕಚೇರಿಯಲ್ಲಿರುವ ಇತರೆ ಅಧಿಕಾರಿಗಳು ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿರಬೇಕು. ಎಸಿಬಿ ಕಾರ್ಯ ನಿಲ್ಲಿಸುತ್ತಿದ್ದಂತೆ ಇಲ್ಲಿ ಬಾಕಿ ಇದ್ದ ಪ್ರಕರಣಗಳ ವಿಚಾರಣೆಯನ್ನು ಲೋಕಾಯುಕ್ತಕ್ಕೆ ವರ್ಗಾಯಿಸಿ ಲೋಕಾಯುಕ್ತದ ಬಲವನ್ನು ಹೆಚ್ಚಿಸಿದ್ದರಿಂದ ಅದಕ್ಕೆ ಸಂಬಂಧಿಸಿದ ಫಲಕವನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಕಲಾಗಿತ್ತು. ಈ ಫಲಕವು ಹೊಸನಗರ ತಾಲೂಕು ಪಂಚಾಯಿತಿ ಕಟ್ಟಡದ ಗೋಡೆಯ ಇನ್ನೊಂದು ಭಾಗದಲ್ಲಿ ಇದೆಯಾದರೂ 2 ವರ್ಷಗಳ ಹಿಂದೆಯೇ ತನ್ನ ಕಾರ್ಯ ನಿಲ್ಲಿಸಿದ ಎಸಿಬಿ ಕುರಿತಾದ ಪ್ರಕಟಣೆಯ ಫಲಕವನ್ನು ಯಾಕೆ ತೆಗೆದಿಲ್ಲ ಎನ್ನುವ ಪ್ರಶ್ನೆ ಕಾಡುತ್ತದೆ. ಮುಖ್ಯವಾಗಿ ಇದೊಂದು ರೀತಿಯಲ್ಲಿ ಇಲ್ಲಿಗೆ ಭೇಟಿ ನೀಡುವ ಜನಸಾಮಾನ್ಯರ ದಿಕ್ಕು ತಪ್ಪಿಸುವ ಪ್ರಯತ್ನವೇ ಅಲ್ಲವಾ? ಆದ್ದರಿಂದ ಈ ಫಲಕವನ್ನು ಇನ್ನೂ ಯಾಕೆ ತೆಗೆದಿಲ್ಲ? ಇಒ ಇಂದ ಹಿಡಿದು ಯಾರೂ ಇದನ್ನು ಇಷ್ಟು ವರ್ಷವಾದರೂ ಗಮನಿಸಿಲ್ಲವಾ ಎಂದು ನ್ಯೂಸ್ ಪೋಸ್ಟ್ ಮಾರ್ಟಂ ಪ್ರಶ್ನಿಸಿದರೆ ಕಚೇರಿಯಲ್ಲಿದ್ದ ಅಧಿಕಾರಿಯೊಬ್ಬರು ಜನರಿಗೆ ಎಸಿಬಿ ಹೋಗಿ ಲೋಕಾಯುಕ್ತ ಮಾತ್ರ ಇರೋದು ಅಂತ ಗೊತ್ತಾಗುತ್ತೆ ಬಿಡಿ ಎನ್ನುವ ಅಸಡ್ಡೆಯ ಉತ್ತರವನ್ನೇ ಬಿಸಾಕಿದರೆ ಹೊರತು ಈ ಫಲಕದ ಮೂಲಕ ತಾವು ಜನರ ಹಾದಿ ತಪ್ಪಿಸುತ್ತಿದ್ದೇವೆ ಎನ್ನುವ ತಪ್ಪನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಅವರಲ್ಲಿ ಕಾಣಿಸಲಿಲ್ಲ. ಎಸಿಬಿ ಕಾರ್ಯ ನಿಲ್ಲಿಸಿದೆ ಮತ್ತು ಈ ಬೋರ್ಡಿನಿಂದ ಉಪಯೋಗವಿಲ್ಲ ಎನ್ನುವುದು ಜನರಿಗೆ ತಿಳಿಯುತ್ತದೆ ಎನ್ನುವುದು ಸರಿಯೇ ಎಂದಿಟ್ಟುಕೊಳ್ಳೋಣ. ಆದರೆ ಪ್ರಸ್ತುತ ಅಸ್ತಿತ್ವದಲ್ಲೇ ಇಲ್ಲದ ಸರ್ಕಾರಿ ಇಲಾಖೆಯೊಂದರ ಬಗ್ಗೆ ಎಲ್ಲರಿಗೂ ಎದ್ದು ಕಾಣುವಂತೆ ಫಲಕ ಹಾಕುವುದು ಅಥವಾ ಈ ಹಿಂದೆ ಇದ್ದ ಫಲಕವನ್ನು ಅಲ್ಲಿಂದ ತೆಗೆಯದೇ ಇರುವುದು ಎಷ್ಟು ಸರಿ? ಇದನ್ನು ಗಮನಿಸಿದರೆ ಹೊಸನಗರ ತಾಲೂಕು ಪಂಚಾಯಿತಿಯ ಇಒ ನರೇಂದ್ರ ಕುಮಾರ್ ಅವರಿಂದ ಆರಂಭಿಸಿ ಇಲ್ಲಿರುವ ಅಟೆಂಡರ್ ವರೆಗೆ ತಮ್ಮ ಕಚೇರಿಯ ಆಗುಹೋಗುಗಳ ಬಗ್ಗೆ ಎಷ್ಟು ಗಮನ ಕೊಡುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಇಲ್ಲಿನ ಅಧಿಕಾರಿಗಳ ಅಸಡ್ಡೆಯ ಉತ್ತರದ ನಡುವೆಯೂ ನ್ಯೂಸ್ ಪೋಸ್ಟ್ ಮಾರ್ಟಂ ಕೂಡಲೇ ಅನಗತ್ಯವಾದ ಈ ಫಲಕವನ್ನು ತೆಗೆದು ಒಂದಿಷ್ಟಾದರೂ ಕಚೇರಿಯ ಮರ್ಯಾದೆ ಉಳಿಸಿಕೊಳ್ಳಿ ಎಂದು ಹೇಳಿ ಬಂದಿದೆ. ಇನ್ನಾದರೂ ಇಒ ನರೇಂದ್ರ ಕುಮಾರ್ ನಿದ್ದೆಯಿಂದ ಎದ್ದು ಈ ಫಲಕವನ್ನು ತೆಗೆಸಿ ಹಾಕುವುದರೊಂದಿಗೆ ತಮ್ಮ ಕಚೇರಿಯ ಗೋಡೆಯ ಮೇಲೆ ಯಾವ ಫಲಕ ಇರಬೇಕು ಇರಬಾರದು ಎನ್ನುವುದರ ಬಗ್ಗೆ ಒಂದಿಷ್ಟು ಜಾಗ್ರತೆ ವಹಿಸುತ್ತಾರಾ ಎನ್ನುವುದನ್ನು ನೋಡಬೇಕಿದೆ. ನ್ಯೂಸ್ ಪೋಸ್ಟ್ ಮಾರ್ಟಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartum.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.